ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೈಲು ವ್ಲಾಗ್ಸ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಮಾವಿನ ತೋರಣ ಕಟ್ತಾ ಇದ್ದೀವಿ. ನಮ್ಮದೇ ಮಾವಿನ ತೋಟ ಇದೆ, ಅಲ್ಲೇ ಫ್ರೆಶ್ ಆಗಿ ಕಿತ್ಕೊಂಬಂದ್ವಿ. ನಮ್ಮ ಅಜ್ಜಿನೂ ಹೆಲ್ಪ್ ಮಾಡ್ತಾ ಇದ್ದಾರೆ ಮಾವಿನ ತೋರಣ ಕಟ್ಟಕ್ಕೆ. ಸಾಮಾನೆಲ್ಲ ರೆಡಿ ಮಾಡ್ಕೊಂಡಾಯ್ತು. ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನಾವು. ದೇವಸ್ಥಾನದ ಮುಂದೆ ಟಮಟೆ ಬಡಿತಾ ಇದ್ರು. ದೇವಸ್ಥಾನದಲ್ಲಂತೂ ಸ್ವಲ್ಪ ಜನ ಜಾಸ್ತಿನೇ ಇದ್ರು. ನಾವು ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮನೆಗೆ ಬಂದ್ವಿ. ನಮ್ಮೂರಿನ ವಿಶೇಷ ಏನಂದರೆ, ನಾವು ಮನೇಲಿ ಬೇವು ಬೆಲ್ಲ ಮಾಡಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರೆ. ಕಾಯಿ ಒಳಗಡೆ ಬೇವು ಬೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ನಾವು ಮನೆಯವರೆಲ್ಲ ಅದನ್ನೇ ತಿನ್ನೋದು. ನಮ್ಮ ಮನೆ ಮುಂದೆ ಭಜನೆ ಗುಡಿ ಅಂತಿದೆ. ಅಲ್ಲಿ ಶ್ರೀರಾಮನವಮಿಗೆ ಯುಗಾದಿ ಹಬ್ಬದ ಎಲ್ಲ ಮಜ್ಜಿಗೆ ಪಾನಕ ಕೊಡ್ತಾರೆ. ನನ್ನ ತಂಗಿ ಹೋಗ್ಬಿಟ್ಟು ಈಸ್ಕೊಂಡ್ಬರ್ತಾ ಇದ್ದಾಳೆ. ನಮ್ಮೂರಲ್ಲಿ ಯುಗಾದಿ ಹಬ್ಬದ ದಿವಸ ಸಂಜೆ 7 ಗಂಟೆಯಿಂದ 8:30ವರೆಗೂ ಪಂಚಾಂಗ ಹೇಳ್ತಾರೆ. ಈ ವರ್ಷ ಎಲ್ಲ ಏನೇನಾಗುತ್ತೆ ಅಂತ. ಚಂದ್ರ ಮಂತ್ರಿಯಾಗಿರೋದ್ರಿಂದ ಒಳ್ಳೆ ಮಳೆ ಆಗುತ್ತೆ, ಆರೋಗ್ಯವಾಗಿರ್ತಾರೆ. ಯಾಕೆಂದ್ರೆ ಚಂದ್ರ ಅಂದ್ರೆ ನೀರು ಅಂದ್ರೆ ಸ್ವಲ್ಪ ತಂಪಾಗಿರುತ್ತೆ, ಹಾಗಾಗಿ ಕಾಯಿಲೆ ಕಡಿಮೆ ಅಂತ. ರವೇ ಹೇ ಸೇನಾಧಿಪತ್ವ ಫಲಂ ಅನ್ಯೋನ್ಯ ಯುದ್ಧಂ ಧರಣೀಶ್ವರಾಣಾಂ ಅಲ್ಪಾಂಬ್ರ ವಾರಿಧಾರತ್ವಾತಾಹ ರಕ್ತಿನಿಧಾನ್ಯಾನಿ ಬಲಂತಿ ಭೂಮೋ ಸೇನ್ಯಾಧಿಪತಿ ದಿವಸಾಧಿಪತ್ಯಾಹ. ಅಂದ್ರೆ ರವಿ ಸೇನಾಧಿಪತಿಯಾಗಿ ಬಂದಿರೋದ್ರಿಂದ ದಂಡಿನ ಮತ್ತು ಮಾರಮ್ಮ ಅಂತ ಹೇಳಿದ್ರೆ ಸಿಂಹರಾಶಿ, ಶನಿ ಗುರು ಎರಡೂ ಇಲ್ಲ. ಈಗ ತಿರ್ಗಾ ಮತ್ತೆ 14, 5, 25 ಮಾತ್ರ ಎಲ್ಲ ಬದಲಾವಣೆ ಆಗ್ತದೆ. ಚೌಡೇಶ್ವರಿ ಅಂದ್ರೆ ಮೇಷರಾಶಿ, ಶನಿ ಇಲ್ಲ, ಗುರುಬಲ ಚೆನ್ನಾಗಿದೆ. ಹೆಬ್ಬಾರಮ್ಮ ಅಂದ್ರೆ ಕರ್ನಾಟಕ ರಾಶಿ, ಶನಿ ಇಲ್ಲ, ಗುರು ಚೆನ್ನಾಗಿದೆ. ವರದರಾಜ ಸ್ವಾಮಿ ಅಂದ್ರೆ ವೃಷಭ ರಾಶಿ, ಶನಿ ಇದೆ, ಗುರು ಇಲ್ಲ. ಆಂಜನೇಯ ಇಲ್ಲ, ಶನಿ ಗುರು ಎರಡೂ ಇಲ್ಲ. ಬಸವಣ್ಣ ಅಂದ್ರೆ ಧನುಸ್ ರಾಶಿ, ಎರಡೂ ಇಲ್ಲ. ಗಣೇಶಕಲ್ಲಪ್ಪ ಅಂದ್ರೆ ಧನುಸ್ ರಾಶಿ, ಅವ್ರಿಗೂ ಏನೂ ಇಲ್ಲ. ಶ್ರೀನಿವಾಸ್ ಅಂದ್ರೆ ತುಲಾರಾಶಿ, ಶನಿಬಲ ಚೆನ್ನಾಗಿದೆ, ಗುರು ಇಲ್ಲ. ತಿಮ್ಮಪ್ಪ ಅಂದ್ರೆ ತುಲಾರಾಶಿ, ಶನಿಬಲ ಚೆನ್ನಾಗಿದೆ, ಗುರು ಇಲ್ಲ. ವೆಂಕಟರಮಣ ಸ್ವಾಮಿ ಅಂದ್ರೆ ವೃಷಭ ರಾಶಿ, ಶನಿ ಇದೆ, ಗುರು ಇಲ್ಲ. ಭೈರವೇಶ್ವರ ಅಂದ್ರೆ ಧನುಸ್ ರಾಶಿ, ಎರಡೂ ಇಲ್ಲ. ಬೋರಪ್ಪ ಅಂದ್ರೆ ಮಕರ ರಾಶಿ, ಶನಿ ಇದೆ, ಗುರು ಎರಡೂ ಚೆನ್ನಾಗಿದೆ. ಬೋರಪ್ಪ ಅಂದ್ರೆ ಕೆಲವರು ಕಷ್ಟ ಅಂತ. ಕಂದಾಯ ಸಂಖ್ಯೆ ಹೆಚ್ಚಿದಷ್ಟು ಫಲಗಳು ಹೆಚ್ಚಾಗುತ್ತದೆ. ವ್ಯಸನಾದರೆ ದ್ರವ್ಯ ಲಾಭ, ಸಮನಾದರೆ ಮಧ್ಯಮ, ಸೊನ್ನೆಯಾದರೆ ನಿಷ್ಫಲ. ಅಶ್ವಿನಿ ನಕ್ಷತ್ರಕ್ಕೆ ಪ್ರಥಮ ಕಂದಾಯ 3, ದ್ವಿತೀಯ 0, ತೃತೀಯ 1. ಭರಣಿ ನಕ್ಷತ್ರಕ್ಕೆ 6, 1, 4. ಕೃತಿಕಾ ನಕ್ಷತ್ರಕ್ಕೆ 1, 2, 2. ರೋಹಿಣಿ ನಕ್ಷತ್ರಕ್ಕೆ 4, 0, 0. ಮೃಗಶಿರ ನಕ್ಷತ್ರಕ್ಕೆ 7, 1, 3. ಸಸ್ಯ ಪದೌ ದಿವಿಜ ಗುರು ಬಹುವಿಧಸ್ಯಾತ್ಯದಂಪೂರ್ತಿ ವಂಕಣ ಮಧುರಾದ ದೇಶೆ ಮಧ್ಯಮ ಸಸ್ಯಾರ್ಹಾವು ಸಿದ್ಧಾತ್. ಅಂದ್ರೆ ಗುರು ಸಸ್ಯಾಧಿಪತಿಯಾಗಿರೋದ್ರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತದೆ, ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆ ಆಗ್ತದೆ. ಆದರೆ ಕೊಂಕಣ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಜಾಸ್ತಿ ಆಗ್ತದೆ. ಕುಜಸ್ಯ ಧಾನ್ಯಾಧಿಪತ್ವ ಫಲಂ ಫಲಂತಿ ಶುಷ್ಕಧಾನ್ಯಾನಿ ಶಿಂಬಿಧಾನ್ಯಾನಿ ಯಾರಿತ ರಕ್ತ. ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಸ್ಪೆಷಲ್ ಒಬ್ಬಿಟ್ಟು ಮಾಡಿದ್ದೀವಿ.